ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ರಾಜೇಶ್ವರಿ. ಇವತ್ತು ನಾನು ನಿಮಗೆ ಲೋವರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹಾಗೂ ಅದರ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಪದೇ ಪದೇ ಮೂತ್ರ ಹೋಗೋದು ಅಥವಾ ಉರಿ ಮೂತ್ರ, ಈ ಒಂದು ಕಂಡೀಷನ್ ನಾವು UTI ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಈ ಕೋಲೈ ಬ್ಯಾಕ್ಟೀರಿಯಾ ಕಾರಣದಿಂದ 90% ಆಫ್ UTI ಕಂಡೀಷನ್ ಬರುತ್ತೆ. ಇದು ಹೆಂಗಸರಲ್ಲಿ UTI ಆಗೋದು ತುಂಬಾ ಸಹಜ. ಇದಕ್ಕೆ ಕಾರಣ ಪ್ರಕೃತಿನೇ ಇರಬಹುದು. ಯಾಕಂದ್ರೆ ಮೂತ್ರದ ಕೋಶ ಮತ್ತು ಮೂತ್ರದ ಟ್ಯೂಬ್ ತುಂಬಾ ಚಿಕ್ಕದಾಗಿರುತ್ತೆ, ಮತ್ತೆ ಹಾರ್ಮೋನ್ ವ್ಯತ್ಯಾಸ ಜಾಸ್ತಿ ಇರುತ್ತೆ, ಹಾಗೂ ಟ್ರಾವೆಲ್ ಮಾಡುವಾಗ ಯೂರಿನ್ ಪಾಸ್ ಮಾಡಲಿಕ್ಕೆ ಆಗಲ್ಲ, ಅವ್ರ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದು ಒಂದು ಕಾರಣ ಆಗಿರಬಹುದು. ಇದರ ಲಕ್ಷಣಗಳೇನೆಂದ್ರೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನ್ಸುತ್ತೆ, ಯೂರಿನ್ ಪಾಸ್ ಮಾಡುವಾಗ ಉರಿ ಆಗೋದು, ಯೂರಿನ್ ಪಾಸ್ ಮಾಡುವಾಗ ಅವ್ರು ಮಾಡಿದ ಮೇಲೆ ಅಡಿ ಹೊಟ್ಟೆ ಭಾಗದಲ್ಲಿ ಹೊಟ್ಟೆ ಕಚ್ಕೊಂಡ ಹಾಗೆ ನೋವು ಕಾಣಿಸ್ಕೊಳ್ಳೋದು, ಕೆಳ ಹೊಟ್ಟೆ ಭಾಗದಲ್ಲಿ ನೋವು, ಚಳಿ, ಜ್ವರ, ಸುಸ್ತು, ಇವೆಲ್ಲ ಯೂರಿನ್ ಇನ್ಫೆಕ್ಷನ್ ಸೂಚನೆಗಳು. ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಯೂರಿನ್ ಟೆಸ್ಟ್ ಮಾಡ್ತೇವೆ. ಅದಕ್ಕೆ ಯೂರಿನ್ ರೂಟೀನ್ ಅಂತ ಹೇಳ್ತೇವೆ. ಅದರಲ್ಲಿ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾದ್ರೆ ಯಾವ ಬ್ಯಾಕ್ಟೀರಿಯಾ ಅಂತ ನೋಡ್ಲಿಕ್ಕೆ ಯೂರಿನ್ ಕಲ್ಚರ್ ಮಾಡ್ತೇವೆ. ಈ ಟೆಸ್ಟ್ ಆಧಾರದ ಮೇಲೆ ಹಾಗೂ ಪೇಷಂಟ್ ಸ್ಟೆಬಿಲಿಟಿ ಕಂಡೀಷನ್ ನೋಡಿಕೊಂಡು ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹೋಗಲಾಡಿಸಲು ಟ್ರೀಟ್ಮೆಂಟ್ ಹಾಗೂ ಕೆಲವೊಂದು ಸಿಂಪಲ್ ಹೋಮ್ ರೆಮಿಡಿನ ಹೇಳ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡಾಕ್ಟರ್ಸ್ ಡೈರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.